ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜು ವ್ಲಾಗ್. ಫ್ರೆಂಡ್ಸ್, ಇವತ್ತು ಫ್ರೈಡೇ ಶುಕ್ರವಾರ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು ಮನೆಯಲ್ಲಿ. ತುಂಬ ಕೆಲಸ. ಇವತ್ತು ಫ್ರೈಡೇ ಪೂಜೆ ಅದು ಇದು. ಫ್ರೆಂಡ್ಸ್, ಇವತ್ತು ನಾನು 1 ಲೀಟರ್ ಹಾಲಲ್ಲಿ ಅರ್ಧ kg ಆಗೋಷ್ಟು ಹಾಲಿನ ಕೆನೆನ ಎತ್ತಿಟ್ಟಿದ್ದೀನಿ. 1 ಲೀಟರ್ ಕಾಯಿಸ್ಕೊಂಡು ಯಾವ ರೀತಿ ಏನು ಮಾಡೋದು, ಹಾಲಿನ ಕೆನೆ ತೆಗೆದುಬಿಟ್ಟು ತುಪ್ಪ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಬರೋಣ. ಬಟ್ಲಿಗೆ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ಸ್ಟವನ್ನು ಆನ್ ಮಾಡ್ಕೊಬಿಟ್ಟು ಮತ್ತು ಒಂದು ಹಾಲು ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು ಮತ್ತು ಪ್ಲೇಟ್ ಮುಚ್ಚಬಾರ್ದು. ಯಾವುದೇ ಕಾರಣಕ್ಕೂ ಕೆನೆ ಕಟ್ಟಬೇಕಂದ್ರೆ ಪ್ಲೇಟನ್ನು ಮುಚ್ಚಬಾರ್ದು. ನೋಡಿ, ಈ ಥರ ಯೆಲ್ಲೋ ಕಲರ್ ಆಗಿ ಬರಬೇಕು ಕೆನೆ. ತುಂಬ ಚೆನ್ನಾಗಿ ಬರುತ್ತೆ. 1 ಲೀಟರ್ ಹಾಲಲ್ಲಿ ತುಂಬ ಚೆನ್ನಾಗಿ ಥಿಕ್ನೆಸ್ ಆಗಿ ಬರುತ್ತೆ ಅಂತಲೇ ಹೇಳ್ತೀನಿ. ತುಂಬ ಬರುತ್ತೆ ಕೆನೆ ಸ್ವಲ್ಪ. ನೋಡಿ, ಸ್ಪೋರ್ಕ್ ಸ್ಪೂನಲ್ಲಿ ತೆಗಿತಾ ಇದ್ದೀನಿ. ಕೈಯಲ್ಲೆಲ್ಲ ತೆಗಿಯೋಕ್ಕೆ ಹೋಗ್ಬಿಡಿ, ಆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಈ ಥರ ಸ್ಪೋರ್ಕ್ ಸ್ಪೂನು ಅಥವಾ ಸ್ಪೂನಲ್ಲೋ ಏನಾದರೂ ತೆಗೆದುಬಿಡಿ. ಈ ಥರ ಒಂದು ಟೈಮ್ ಇಷ್ಟು ಬರುತ್ತೆ. ನಾವು ಡೈಲಿ ತೆಗಿತೀವಿ. ಮತ್ತು ಇದನ್ನು ಮತ್ತೆ ಕಾಯಿಸ್ಕೊಂಡ್ರೆ ಮತ್ತೆ ಇಷ್ಟು ಬರುತ್ತೆ. ಮತ್ತು ನಾನು ಏನು ಸ್ಪೋರ್ಕ್ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಅಷ್ಟೂ ಬರುತ್ತೆ ಅಂತಲೇ ಹೇಳ್ತೀನಿ. ಕಾಯಿಸಿದಷ್ಟು ಬರ್ತಾನೆ ಇರುತ್ತೆ. ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ಮಾತ್ರ ಇದು ಬರುತ್ತೆ. ಫ್ರೆಂಡ್ಸ್, ಈಗ ಬನ್ನಿ ಹಾಗೆ ಬೆಣ್ಣೆ ಹೇಗೆ ತೆಗಿಯೋದು ಏನು ಅಂತ ನೋಡ್ಕೊಬರೋಣ. ಫಸ್ಟು ಕೋಲ್ಡ್ ವಾಟರ್ನ ಹಾಕಬೇಕು. ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪನೇ ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ. 2 ಸಲ 3 ಸಲ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಸಲ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋದರೆ ನುಣ್ಣಗಾಗೋಗ್ಬಿಡುತ್ತೆ. ನೋಡಿ, ಬಂದಿದೆ. ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ತುಂಬ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋದರೆ ಬರಲ್ಲ ಜಾಸ್ತಿ ಅಷ್ಟೊಂದು. ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂದಿದೆ ನನಗೆ ಉಂಡೆ ಥರ ಬೆಣ್ಣೆ. ನೋಡ್ತಾ ಇದ್ದೀರಲ್ವ, ಅದೇ ಥರನೂ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಬೇಕು. 2 ಸಲ 3 ಸಲ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ. ಇದು ಚೆನ್ನಾಗಿ ಅನಂತರ ಎಲ್ಲ ಆದಮೇಲೆ ಬೆಣ್ಣೆನ ಚೆನ್ನಾಗಿ ತೊಳಿಬೇಕು. ತೊಳೆದ್ರೇ ಹಸಿ ಸ್ಮೆಲ್ಲೆಲ್ಲ ಹಾಲು ಕೆನೆ ಏನು ಎತ್ತಿಟ್ಟಿರ್ತೀವಲ್ಲ ಅದು ಹಸಿ ಹಾಲಲ್ಲಿ ಹಂಗೆ ಇರುತ್ತೆ. ಚೆನ್ನಾಗಿ ಕೋಲ್ಡ್ ವಾಟರಲ್ಲಿ ತೊಳಿಬೇಕು. 2-3 ಸಲ ತೊಳೀರಿ ಅಂತಲೇ ಹೇಳ್ತೀನಿ. ಇದನ್ನು ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಹೇಳ್ತೀನಿ. ನೋಡಿ, ಈಗ ಇದು ಒಂದು ಅರ್ಧ kg ಆಗೋಷ್ಟು ಬಂದಿದೆ. ಈಗ ಕಾಯಿಸ್ಕೊಳ್ಳೋದು ಹೇಗೆ ನೋಡಿ, ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯಬೇಕು. ಅದು ಯೆಲ್ಲೋ ಕಲರ್ ಟೈಪಲ್ಲಿ ಬರುತ್ತೆ, ಅಲ್ಲಿ ತನಕನೂ ಕಾಯಬೇಕು ಅಂತಲೇ ಹೇಳ್ತೀನಿ. ಇದು ಕಾಯ್ದಾದ್ಮೇಲೆ ಚೆನ್ನಾಗಿ ನೀವು ಬೇಕಾದರೆ ಲವಂಗ ಅಥವಾ ಏಲಕ್ಕಿ ಅಥವಾ ಹಾಕ್ಕೋಬೋದು. ಬಟ್ ನಾನು ಏನೂ ಹಾಕ್ಕೊಳ್ಳಿಲ್ಲ. ಯಾಕಪ್ಪ ಅಂದರೆ ನಾನು ಸಿಹಿಗೂ ಹಾಕಬೇಕಾಗುತ್ತೆ. ಲವಂಗ ಹಾಕ್ಬಿಟ್ರೆ ಮತ್ತೆ ಅದೇ ಸ್ಮೆಲ್ಲೇ ಬರುತ್ತೆ ಅಂತ ನಾನು ಹಾಕಲಿಲ್ಲ. ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಆಗಿದೆ. ಯೆಲ್ಲೋ ಕಲರ್ ಟೈಪು ಕುದಿ ಬಂದ ನಂತರ ಚೆನ್ನಾಗಿ ಹಾಲು ಕಾಯ್ತಾ ಬೆಣ್ಣೆ ಈ ಥರ ಬರುತ್ತೆ. ಅದು ಮತ್ತು ಲಾಸ್ಟಲ್ಲಿ ನಾವು ಇದನ್ನು ಸೋಸ್ಕೋಬೇಕಾಗುತ್ತೆ. ಅದು ಏನೆಲ್ಲ ಕಲರ್ ಟೈಪಲ್ಲಿ ಇದೆಯಲ್ವಾ, ಅದು ಹಸಿ ಹಾಲು ಥರ ಇರುತ್ತಲ್ವ, ಅದು ಅನಿಸುತ್ತೆ. ಅದು ಸೋಸ್ಕೊಳ್ಳೋಣ. ಇದು ಈಗ ನನಗೆ 1/4 kg ಆಗೋಷ್ಟು ತುಪ್ಪನ ಬಂದಿದೆ ಅಂತಲೇ ಹೇಳ್ತೀನಿ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಯಾಕಂದರೆ ಸುಮ್ಮನೆ ಆಚೆಯಿಂದ ತಗೊಬರೋದು ಅಷ್ಟು ಪ್ಯೂರ್ ಅಲ್ಲ, ಮನೆಯಲ್ಲೇ ಪ್ಯೂರಾಗಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಮನೆಯಿಂದ ಮಾಡಿಕೊಂಡ್ರೆ ತುಂಬ ಮಕ್ಳಿಗೂ ಇಷ್ಟ ಆಗುತ್ತೆ. ತುಂಬ ಸ್ಮೆಲ್ ಘಮ ಅಂತ ಇರುತ್ತೆ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ನಾನು ಹಾಗೆ ಮಕ್ಕಳಿಗೆ ಇದು ನಿನ್ನೆ ಸಂಜೆ ಈವ್ನಿಂಗ್ ತೆಗ್ದಿರೋ ವಿಡಿಯೋ ಅಂತಲೇ ಹೇಳ್ತೀನಿ. ನನ್ನ ದೊಡ್ಡ ಮಗನಿಗೆ ರಸಗುಲ್ಲ ಬೇಕು ಅನ್ನೋದಕ್ಕೆ ರಸಗುಲ್ಲ ಮಾಡಿಕೊಟ್ಟೆ ನಾನು. ಇದು ತುಂಬ ಈಸಿ ಅಂದರೆ ಈಸಿ ಫ್ರೆಂಡ್ಸ್, ರಸಗುಲ್ಲ ಮಾಡೋದು. ಪನ್ನೀರ್ ಇದ್ದರೆ ಪನ್ನೀರ್ ತೊಗೊಂಬಂದು ಇಲ್ಲ ಪನ್ನೀರು ಚೆನ್ನಾಗಿ ಹಾಲು ಕಾಯಿಸ್ಬಿಟ್ಟು ಒಂದು ನಿಂಬೆ ಹಣ್ಣನ್ನು ಅಥವಾ ವೆನಿಗರನ್ನು ಹಾಕ್ಬಿಟ್ಟು ಹಾಲು ಹೊಡೆದುಬಿಟ್ಟು ಮತ್ತು ಪನ್ನೀರ್ ಮಾಡಿಕೊಂಡ್ರೆ ನಾವು ಚೆನ್ನಾಗಿ ನಾದ್ಕೋಬಿಟ್ಟು ಆನಂತರ ಉಂಡೆ ಟೈಪಲ್ಲಿ ಮಾಡಿಕೊಂಡು ಮತ್ತು ಸಕ್ಕರೆ ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡು, ಸಕ್ಕರೆ ನಮಗೆ ಎಷ್ಟು ಹದ ಬೇಕು ಅಷ್ಟನ್ನು ಹಾಕ್ಕೊಂಡು ಕಾಯಿಸ್ಕೊಬಿಟ್ಟು ಆ ಉಂಡೆನ ಅದರಲ್ಲಿ ಹಾಕಿ ಒಂದು 10 ನಿಮಿಷಗಳ ಕಾಲ ಅದರಲ್ಲೇ ಬೇಯೋಕ್ಕೆ ಬಿಡಬೇಕು. ಆನಂತರ ನೋಡಿ, ಈ ಥರ ಊತ ಬರುತ್ತೆ. ಆವಾಗ ಆ ರಸ ಎಲ್ಲ ಎಳ್ಕೊಂಡಿರುತ್ತೆ. ಆವಾಗ ತಿನ್ನೋಕ್ಕೆ ತುಂಬ ಟೇಸ್ಟಿ ಇರುತ್ತೆ ಅಂತಲೇ ಹೇಳ್ತೀನಿ. ತುಂಬ ಈಸಿ ಅಂದರೆ ಈಸಿ ಫ್ರೆಂಡ್ಸ್ ರಸಗುಲ್ಲ ಮಾಡೋದು. ನನ್ನ ಮಗ ಕೇಳಿದ, ಅಮ್ಮ ಕೊಡಿ ಮಾಡಿಕೊಡಿ ಅಂದ, ಅದಕ್ಕೆ ಮಾಡಿಕೊಟ್ಟೆ. ಓಕೆ ಫ್ರೆಂಡ್ಸ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.